ಜೈ ಹಿಂದ್, ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಈ ಒಂದು ವಿಡಿಯೋದಲ್ಲಿ ನಾವು SSC GD 2025ರ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ನಾವು ನೋಡೋಣ. ಅದ್ರ ಜೊತೆಗೆ ಜಾಯ್ನಿಂಗ್ ಟೈಮ್ ದಲ್ಲಿ ಯಾರ್ದು ಸೆಲೆಕ್ಷನ್ ಆಗುತ್ತೆ SSC GD 2025ರಲ್ಲಿ ಜಾಯ್ನಿಂಗ್ ಟೈಮ್ ದಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗ್ಬೇಕಾಗುತ್ತೆ, ಅಲ್ಲಿಯೂ ಕೂಡ ಚೆಕ್ ಮಾಡ್ತಾರಾ ಅಥವಾ ಇಲ್ಲ ಅಂತೇಳಿ. ಆಮೇಲೆ ಮೆಡಿಕಲ್ ಮತ್ತೊಂದ್ಸಲ ಅಲ್ಲಿ ಆಗುತ್ತೆ. ಅದ್ರ ಬಗ್ಗೆನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸಂಪೂರ್ಣವಾಗಿರುವಂತಹ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. SSC GD ಯಾರ್ದು ಎಕ್ಸ್ಪೆಕ್ಟ್ ಇದೆ ಈ ಸಲ ನಂದು SSC GD ಸೆಲೆಕ್ಷನ್ ಆಗುತ್ತೆ ಅಂತ ಹೇಳಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಇದೆ. ಅದ್ರ ಜೊತೆಗೆ ಹೊಸದಾಗಿ 2026ರ ರಿಕ್ರೂಟ್ಮೆಂಟ್ ಕೂಡ ಆಗಿದೆ. 25,000 ವೇಕೆನ್ಸಿಗಳು ಬಂದವೆ 2026ರ. ಈ ಒಂದು ಎಕ್ಸಾಮ್ಗೆ ಇನ್ನು ಯಾರು ಅಪ್ಲಿಕೇಶನ್ ಅನ್ನ ಸಲ್ಲಿಸಿಲ್ಲ, ಅಪ್ಲಿಕೇಶನ್ ಅನ್ನ ಬೇಗನೆ ಸಲ್ಲಿಸ್ರಿ. ಅದರ ಜೊತೆಗೆ ಆ ಒಂದು ಎಕ್ಸಾಮ್ಗೆ ಅಂದ್ರೆ ಈ SSC GD 2026ರ ಎಕ್ಸಾಮ್ಗೆ ತಯಾರನ್ನ ನಡೆಸುವಂತ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಅವೈಲೇಬಲ್ ಐತಿ. ಈ ಒಂದು ಪ್ಯಾಕೇಜ್ 3,000 ರೂಪಾಯಿದ ಪ್ಯಾಕೇಜ್ ಇದೆ. ಇದನ್ನ ನಿಮ್ಗ ಆಫರ್ ದಲ್ಲಿ 999 ರುಪೀಸ್ ಅಲ್ಲಿ ಕೊಡಾಕತ್ತೇವಿ. 999 ರೂಪಾಯಿಯಲ್ಲಿ ಎಲ್ಲ ಕ್ಲಾಸಸ್ಗಳು ನಿಮ್ಗೆ ಇದರಲ್ಲಿ ಸಿಗ್ತಾ ಇದಾವು. ಇದರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ರಿಕಾರ್ಡೆಡ್ ಕ್ಲಾಸಸ್ ಇರ್ತೈತಿ. ಯಾವ್ಯಾವ ಸಬ್ಜೆಕ್ಟ್ ಇರ್ತಾವ ಇದರಲ್ಲಿ? GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್, ಇದ್ರ ಜೊತೆಗೆ ಹಿಂದಿ ಕ್ಲಾಸಸ್ ಗಳನ್ನ ಕೂಡ ನಾವು ನಿಮ್ಗೆ ಈ ಒಂದು ಪ್ಯಾಕೇಜ್ ದಲ್ಲಿ ಕೊಡಾಕತ್ತೇವಿ. ಓಕೆ, ಓನ್ಲಿ 999 ರುಪೀಸ್ ಇದೆ. ಇದು ಆಫರ್ ಫೀಸ್ ಇದೆ ಕೆಲವೇ ದಿನಗಳವರೆಗೆ. ಈ ಒಂದು ಆಫರ್ ಫೀಸ್ ನಿಮ್ಗೆ 31 ಡಿಸೆಂಬರ್ 2025ರವರೆಗೆ ಮಾತ್ರ ಇರುವಂತದ್ದು. ಇದ್ರ ಒಳಗಡೆ ನೀವು ಈ ಬ್ಯಾಚ್ ನ ಪರ್ಚೇಸ್ ಮಾಡಿದ್ರ ಅಂತಂದ್ರ 999 ರುಪೀಸ್ ಅಲ್ಲಿ ಸಿಗುತ್ತೆ. ಈ ಡೇಟ್ ಮುಗಿದ್ಮೇಲೆ ಮತ್ತೆ 3000 ರುಪೀಸ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಹಾಗಾಗಿ ಬೇಗನೆ ಈ ಕ್ಲಾಸಸ್ ಗಳನ್ನ ತೆಗೆದುಕೊಳ್ಬಹುದು. ಕ್ಲಾಸಸ್ ಗಳನ್ನ ಹೆಂಗ್ ತಗೊಳ್ಳೋದು ಅಂತಂದ್ರೆ ಇಲ್ಲಿ ನಮ್ಮ ವಾಟ್ಸ್ಆಪ್ ನಂಬರ್ ಇದೆ 8861927838 ನಂಬರು. ಈ ನಂಬರ್ಗೆ ಒಂದು ಮೆಸೇಜ್ ಅನ್ನ ಮಾಡ್ಬೇಕು. ವಾಟ್ಸ್ಆಪ್ ನಂಬರ್ಗೆ SSC GD 2026 ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಮಾಡ್ರಿ. ಈ ಮೆಸೇಜ್ ಮಾಡಿದ ತಕ್ಷಣ ನಾವು ನಿಮಗೊಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವಿ. ಆ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ಫೀಸ್ ಪೇಡ್ ಮಾಡಿದ್ಮೇಲೆ ನಮಗೊಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ. ಇದ ನಂಬರ್ಗೆ, ಈ ನಂಬರ್ಗೆ ಸ್ಕ್ರೀನ್ ಶಾಟ್ ಕಳಿಸಿದ್ಮೇಲೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ನಾವು ಎಲ್ಲಾ ಕ್ಲಾಸಸ್ ಗಳನ್ನ GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಎಲ್ಲಾ ಕ್ಲಾಸಸ್ ಗಳನ್ನ ನಿಮ್ಗೆ ವಾಟ್ಸ್ಆಪ್ ನಂಬರ್ದಲ್ಲಿ ನಿಮ್ಮ ವಾಟ್ಸ್ಆಪ್ ನಂಬರ್ದಲ್ಲಿ ಕಳಿಸ್ತೇವೆ. ಕ್ಲಾಸಸ್ ಹೇಗಿರ್ತಾವು ಅಂತಂದ್ರೆ ಈ ಉದಾಹರಣೆಗೆ ಮ್ಯಾಥ್ಸ್ ಇದೆ ಅಂತ ಹೇಳಿ ತಿಳ್ಕೊಳ್ರಿ. ಒಂದು ಮೆಸೇಜ್ ಅನ್ನ ಕಳಿಸಿರ್ತೇವೆ ನಿಮ್ಗೆ. ಮ್ಯಾಥ್ಸ್ ಒಂದು ಫೋಲ್ಡರ್ ಇರುತ್ತೆ. ಈ ಮ್ಯಾಥ್ಸ್ ದಲ್ಲಿ ಕ್ಲಾಸ್ 1 ಅಂತ ಹೇಳಿ ಇರ್ತೈತಿ. ಕ್ಲಾಸ್ 1 ಇದ್ರ ಕೆಳಗಡೆ ಒಂದು ಲಿಂಕ್ ಇರ್ತಾ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಕ್ಲಾಸ್ 1 ಮ್ಯಾಥ್ಸ್ ಓಪನ್ ಆಗುತ್ತೆ. ಎಲ್ಲಿ ಓಪನ್ ಆಗುತ್ತೆ ಅಂತಂದ್ರೆ ಯೂಟ್ಯೂಬ್ ಒಳಗನ ಓಪನ್ ಆಗ್ತೈತಿ. ಬಟ್ ನೀವು ಅನ್ಬಹುದು, ಸರ್ ನಾವು ಈ ಲಿಂಕ್ ಅನ್ನ ನಾವು ಬೇರೆಯವರಿಗೆ ಶೇರ್ ಮಾಡಬಹುದಲ್ಲ ಅಥವಾ ಬೇರೆಯವ್ರು ನೋಡಬಹುದಲ್ಲ, ನಾವ್ ಯಾಕೆ ಇಷ್ಟ ಅಮೌಂಟ್ ಅನ್ನ ಕಟ್ಟಬೇಕು ಅಂತೇಳಿ. ಬಟ್ ಈ ಎಲ್ಲಾ ಕ್ಲಾಸಸ್ ಗಳು ಲಾಕ್ ಇರ್ತಾವೆ. ಆ ಲಾಕ್ ತೆಗೆದು ನಾವು ನಿಮಗೆ ಕಳ್ಸಿರ್ತೇವೆ. ಒಂದ್ ವೇಳೆ ನೀವು ನಾವು ನಿಮ್ಗೆ ಕಳ್ಸಿರುವಂತಹ ಈ ಎಲ್ಲ ಲಿಂಕ್ ಗಳನ್ನ ಬೇರೆಯವರಿಗೆ ನೀವು ಫಾರ್ವರ್ಡ್ ಮಾಡಿದ್ರೆ ಅಂತಂದ್ರ ಅವರು ಮೊಬೈಲ್ ದಲ್ಲಿ ಆ ಕ್ಲಾಸಸ್ ಗಳು ಓಪನ್ ಆಗಂಗಿಲ್ಲ. ಯಾರು ಪರ್ಚೇಸ್ ಮಾಡಿರ್ತೀರಿ ಅವ್ರಿಗೆ ಮಾತ್ರ ಈ ಕ್ಲಾಸಸ್ ಗಳು ಓಪನ್ ಆಗ್ತವೆ. ಆ ರೀತಿ ಸಿಸ್ಟಮ್ ಇದೆ. ಬೇರೆಯವ್ರಿಗೆ ಕ್ಲಾಸಸ್ ಗಳು ಓಪನ್ ಆಗಂಗಿಲ್ಲ. ನೀವು ಯಾರು ಬೇಕಾದವ್ರಿಗೆ ಶೇರ್ ಮಾಡಿದ್ರು ಓಪನ್ ಆಗಲ್ಲ ಅವು. ನೀವು ಮಾತ್ರ ಆ ಕ್ಲಾಸಸ್ ಗಳನ್ನ ನೋಡಬಹುದು. ಈ ರೀತಿ ಮ್ಯಾಥ್ಸ್ ಕ್ಲಾಸ್ 1 ಇರ್ತೈತಿ, ಅದ್ರ ಕೆಳಗಡೆ ಲಿಂಕ್ ಇರ್ತೈತಿ. ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು, ಕ್ಲಾಸ್ ಓಪನ್ ಆಗುತ್ತೆ. ಇದಾದ್ಮೇಲೆ ಕ್ಲಾಸ್ 2 ಅಂತ ಹೇಳಿ ಇರ್ತಾ ಇದೆ. ಇದು ಮುಗೀತು ಅಂತಂದ್ರೆ ನೋಡೋದು ಕ್ಲಾಸ್ 2 ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಾಸ್ 2 ಓಪನ್ ಆಗುತ್ತೆ. ಈ ರೀತಿ ಮ್ಯಾಥ್ಸ್, ರೀಸನಿಂಗ್, GK ದಲ್ಲಿ ಬರುವಂತಹ ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಜಿಯೋಗ್ರಫಿ, ಸೈನ್ಸ್ ಎಲ್ಲ ಕ್ಲಾಸಸ್ ಇರ್ತಾವು. ಆಮೇಲೆ ಇದರಲ್ಲಿ ಸ್ಟ್ಯಾಟಿಕ್ GK ಯ PDF ಕೂಡ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. 400 ಪೇಜಸ್ ಸ್ಟ್ಯಾಟಿಕ್ GK ಇರ್ತೈತಿ. ನಿಮಗೆ 100% ಬಹಳ ಯೂಸ್ ಆಗುತ್ತೆ GK ದಲ್ಲಿ. ಅದರಲ್ಲಿ ನಿಮ್ಗೆ ಮಿನಿಮಮ್ 8 ರಿಂದ 10 ಕ್ವಶನ್ಸ್ ಗಳು ಆ PDF ದಲ್ಲಿ ಬರ್ತಾ ಇದೆ. ಹಾಗೆ ನಾವು ಆ ಒಂದು PDF ಅನ್ನ ರೆಡಿ ಮಾಡೇವಿ ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ. ಆ PDF ಅಷ್ಟು ಓದ್ಕೊಂಡ್ರೆ ಸಾಕು. ಆಮೇಲೆ ಎಲ್ಲಾ ಕ್ಲಾಸಸ್ ಗಳು ನಿಮ್ಗೆ ಇದರಲ್ಲಿ ಸಿಗ್ತಾ ಇದಾವು. ಯಾರು SSC GD 2026 ಕನಸನ್ನ ಇಟ್ಕೊಂಡಿರಿ, ಬೇಗನೆ ಕ್ಲಾಸಸ್ ಗಳಿಗೆ ಜಾಯಿನ್ ಆಗಿರಿ. ಆಫರ್ ಫೀಸ್ ನಡೀತಾ ಇದೆ ಓನ್ಲಿ 999 ರುಪೀಸ್ ಅಲ್ಲಿ. ಬೇಗನೆ ಪರ್ಚೇಸ್ ಮಾಡ್ರಿ. 31 ಡಿಸೆಂಬರ್ 2025ರವರೆಗೆ ಮಾತ್ರ ಈ ಒಂದು ಆಫರ್ ನಿಮ್ಗೆ ಸಿಗ್ತಾ ಇದೆ. ಓಕೆನಾ? ಈ ಒಂದು ಪ್ಯಾಕೇಜ್ ದಲ್ಲಿ ಎಲ್ಲ ರಿಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್ ಗಳನ್ನ ತಗೋತೀವಿ. 10 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕನ್ನಡದಲ್ಲಿ ಇರುವಂತಹ ಎಲ್ಲವುಗಳನ್ನ ನಿಮ್ಗ
ಕೊಡ್ತಾ ಇದ್ದೇವಿ. ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ನಿಮ್ಗೆ ಈ ಪ್ಯಾಕೇಜ್ ಅಲ್ಲಿ ಸಿಗುತ್ತೆ. ಸೊ ಬೇಗನೆ ಕ್ಲಾಸಸ್ ಗಳನ್ನ ತಗೊಳ್ರಿ. ಈ ಕ್ಲಾಸಸ್ ದಿಂದ ಬಹಳಷ್ಟು ಜನರು ಏನು ಅಂತಂದ್ರೆ ಸೆಲೆಕ್ಷನ್ ಆಗ್ಯಾರೆ. ಈಗ ಸೆಲೆಕ್ಷನ್ ಆದ್ಮೇಲೆ ಅವರೆಲ್ಲರ ಡಿಟೇಲ್ ಗಳನ್ನ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ, ವಾಟ್ಸ್ಆಪ್ ಚಾನೆಲ್ ದಲ್ಲಿ ಎಲ್ಲ ಕೂಡ ನಾನು ಹಾಕ್ತೇನೆ. ವಿಡಿಯೋ ಕೂಡ ಮಾಡಿ ಅದ್ರ ಬಗ್ಗೆ ಹೇಳ್ತೇನೆ ನಾನು ಎಷ್ಟು ಜನ ಸೆಲೆಕ್ಷನ್ ಆಗ್ಯಾರ ಏನಿಲ್ಲ ಅಂತೇಳಿ. ಆಮೇಲೆ ಅದ್ರ ಜೊತೆಗೆ ನೀವು ಒಂದೇನು ಅಂತಂದ್ರ ಕ್ಲಾಸಸ್ ತಗೊಂಡ ಮೇಲೆ ಕುಂತು ನೋಡ್ಬೇಕಾಗತ್ತೆ. ಕೆಲವೊಂದಿಷ್ಟು ದಿವಸ ತ್ರಾಸ ಆಗತ್ತೆ. ಯಾಕಂದ್ರೆ ಒಂದ ಕಡೆ ಕುಂಡ್ರಂಗಿಲ್ಲ ನೀವು. ಸೊ ಒಂದ ಕಡೆ ಕೂಡೋದು ಒಂದ್ ಸ್ವಲ್ಪ ರೂಢಿ ಆದ್ಮೇಲೆ ನೀವು ಕ್ಲಾಸಸ್ ನಿಮ್ಗೆ ಇಂಟ್ರೆಸ್ಟ್ ಆಗ್ತವೆ. ಬಹಳ ಇಂಟ್ರೆಸ್ಟಿಂಗ್ ಕ್ಲಾಸಸ್ ಗಳಿದಾವೆ. ನೀವು ಅಭ್ಯಾಸ ಮಾಡಕತ್ತೀರಿ ಅಂತ ಹೇಳಿ ಗೊತ್ತಾಗಂಗಿಲ್ಲ. ಅಷ್ಟು ಒಳ್ಳೆ ರೀತಿಯಿಂದ ಕ್ಲಾಸಸ್ ಗಳನ್ನ ಮಾಡಿದ್ದಾವು. ಸೊ ಒಂದ್ಸಲೆ ನಂಬಿ ಕ್ಲಾಸಸ್ ಗಳನ್ನ ತಗೊಳ್ರಿ. ನಿಮ್ಗ ಖಂಡಿತ ಹೇಳ್ತೀನಿ 100% ನಿಮ್ಗ ಅನುಕೂಲ ಆಗೇ ಆಗ್ತಾವೆ, ಯೂಸ್ಫುಲ್ ಆಗೇ ಆಗ್ತವೆ, 100% ಆಗೇ ಆಗ್ತವೆ. ಓಕೆನಾ? ಸೊ ಬೇಗನೆ ಕಾಂಟ್ಯಾಕ್ಟ್ ಮಾಡ್ರಿ, ಬೇಗನೆ ಮೆಸೇಜ್ ಅನ್ನ ಕಳಿಸ್ರಿ. SSCGD 2026 ಅಂತೇಳಿ ನಿಮ್ಗ ಕ್ಲಾಸಸ್ಗಳು ಸಿಗ್ತಾವ. ಈಗ ಇಲ್ಲಿ ಮುಖ್ಯವಾಗಿ ನಾವು ಇವತ್ತು ಡಿಸ್ಕಷನ್ ಮಾಡ್ಲಿಕ್ಕೆ ಬಂದಿರುವಂತದ್ದು ಏನು ಅಂತಂದ್ರ SSCGD 2025 ಇದರ ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿ, ರಿಸಲ್ಟ್ ಡೇಟ್ ಯಾವಾಗ ಬರುತ್ತೆ ಅಂತೇಳಿ. ಓಕೆ, ಸೊ ಫೈನಲ್ ರಿಸಲ್ಟ್ ಯಾವಾಗ ಬರ್ತೈತೆ ಅಂತ ಹೇಳಿ ಈಗಾಗಲೇ ನಾನು ನಿಮ್ಗೆ ಹೇಳಿದ ಹಾಗೆ ರೋಜ್ಗಾರ್ ಮೇಳ ಏನ್ ನಡೀತಾ ಇದೆ, ಡಿಸೆಂಬರ್ ಕೊನೆಯ ವಾರದಿಂದ ಸ್ಟಾರ್ಟ್ ಅಥವಾ ಜನವರಿದಿಂದ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇರೋದರಿಂದ ಬಹಳ ಬೇಗನೆ ನಿಮ್ಮ ರಿಸಲ್ಟ್ ಇರುವಂತದ್ದು ಅನೌನ್ಸ್ ಆಗ್ತಾ ಇದೆ. ಓಕೆ, ರೋಜ್ಗಾರ್ ಮೇಳ ನಮ್ಮ ಕರ್ನಾಟಕದಲ್ಲಿ BSF ಬೆಂಗಳೂರದಲ್ಲಿದೆ. ಅಲ್ಲಿನೂ ಕೂಡ ನಿಮ್ಗೆ ಕರೆದ್ರೆ ನೀವು ಅಲ್ಲಿ ಹೋಗಿ ನೀವು ನಿಮ್ಮ ಆರ್ಡರ್ ಕಾಪಿಯನ್ನ ತಗೋಬಹುದಾಗಿದೆ. ಆಮೇಲೆ ಈ ಒಂದು ರಿಸಲ್ಟ್ ನನಗೆ ಅನ್ಸೋ ಮಟ್ಟಿಗೆ 20ರಿಂದ 25 ಡಿಸೆಂಬರ್ 2025 ಈ 5 ದಿನಗಳ ಒಳಗಡೆನೆ ನಿಮ್ಗೆ ಏನಾಗುತ್ತೆ ಅಂತಂದ್ರ ಒಂದು ರಿಸಲ್ಟ್ ನಿಮ್ಗ ಗೊತ್ತಾಗುತ್ತೆ. SSCGD ದಲ್ಲಿ ನೀವು ಸೆಲೆಕ್ಷನ್ ಆಗಿರೋ ಇಲ್ಲೋ ಅಂತೇಳಿ. ಫೈನಲ್ ರಿಸಲ್ಟ್ 20ರಿಂದ 25 ಡಿಸೆಂಬರ್ ಒಳಗಡೆನೆ ನಿಮ್ಗೆ ಬರ್ತಾ ಇದೆ. ಸೊ ಇವತ್ತು 9 ಡಿಸೆಂಬರ್ ಇದೆ, ಇನ್ನೊಂದು 10 ದಿವಸ ಮಾತ್ರ ಉಳಿದಿದೆ. ಅದ್ರ ಜೊತೆಗೆ ಯಾರ್ದು ಡೌಟ್ ಇದೆ ನಂದು SSCGD ಆಗುತ್ತೋ ಇಲ್ಲೋ ಅಂತ ಹೇಳಿ ಒಂದ್ ಸ್ವಲ್ಪ ವೇಟ್ ಮಾಡ್ರಿ. ಆಮೇಲೆ ಅದ್ರ ಜೊತೆಗೆ ನಿಮ್ಗೆ ಬಹಳ ಡೌಟ್ ಇತ್ತು ನಂದು ಆಗೋದಿಲ್ಲ ಅಂತ ಹೇಳಿ, 1 ಮಾರ್ಕ್ಸ್ ಅಷ್ಟ ಹೆಚ್ಚಿದೆ ಅಂತ ಇತ್ತು ಅಂತಂದ್ರೆ ನಿಮ್ಮ ಮುಂದಿನ ತಯಾರಿಗೆ ನೀವು ನಿಮ್ಮ ಮುಂದಿನ ತಯಾರಿಯನ್ನ ನೀವು ಸ್ಟಾರ್ಟ್ ಮಾಡ್ರಿ. 2026ರ ವೇಕೆನ್ಸಿಗಳು ಬಂದಿವೆ. ಆಮೇಲೆ ವೇಕೆನ್ಸಿಗಳು 25,000 ಇದಾವ ಅಂತೇಳಿ ನೀವು ಬೇಜಾರ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇವು ಮುಂದೆ ಹೋಗಿ ಮಿನಿಮಮ್ 50ರಿಂದ 55,000 ವೇಕೆನ್ಸಿಗಳು ಆಗೇ ಆಗ್ತವೆ. ಸೊ ಹಾಗಾಗಿ ಆಮೇಲೆ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸಿಗಳು ಇದಾವ ಅದ್ರ ಬಗ್ಗೆನೂ ಕೂಡ ಈಗ ಡಿಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಹೇಳ್ತೇನೆ. ಕರ್ನಾಟಕದಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಎಷ್ಟು ಬಂದಾವ, ಈಗ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಎಷ್ಟು ಇದಾವ ಕ್ಯಾಟಗರಿ ವೈಸ್, ಅದನ್ನು ಕೂಡ ವಿಡಿಯೋ ಮಾಡಿ ಹೇಳ್ತೇನೆ ಇದೇ ಚಾನೆಲ್ ದಲ್ಲಿ. ಸೊ ಹಾಗಾಗಿ 2026ರ ಎಕ್ಸಾಮ್ಗೆ ತಯಾರನ್ನ ನಡೆಸ್ರಿ. ಯಾವಾಗ ಬರುತ್ತೆ ರಿಸಲ್ಟ್ ಅದು ಇದು ಅಂತ ಹೇಳಿ ನೋಡ್ಕೊಳ್ಳೋದಕ್ಕಿಂತ ನಿಮ್ಮ ಎಲ್ಲ ಸಬ್ಜೆಕ್ಟ್ ಗಳ ಮೇಲೆ ಹಿಡಿತವನ್ನ ಇಟ್ಕೊಂಡು ನೀವು ನಿಮ್ಮ ಪ್ರಿಪರೇಷನ್ ಮಾಡ್ರಿ. ಆಮೇಲೆ ಮ್ಯಾಥ್ಸ್ ಇರ್ತಕ್ಕಂಥದ್ದು ಬಹಳಷ್ಟು ಪ್ರಾಕ್ಟೀಸ್ ಇರ್ತಕ್ಕಂಥದ್ದು ಮಾಡ್ರಿ. ಮ್ಯಾಥ್ಸ್ ದೊಳಗನ ನಿಮ್ಗ ಏನು ಅಂತಂದ್ರೆ ಸೆಲೆಕ್ಷನ್ ಕೊಡಿಸ್ತೈತಿ SSCGD. ಸೊ ಹಾಗಾಗಿ 2026ರ ಎಕ್ಸಾಮ್ಗೋಸ್ಕರನೇ ನಮ್ಮಲ್ಲಿ ಕ್ಲಾಸಸ್ ಗಳು ಕೂಡ ಇದಾವು. ವೇಟ್ ಮಾಡಕ್ ಹೋಗ್ಬೇಡ್ರಿ, ತಡ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ನಿಮ್ಮ ಎಕ್ಸಾಮ್ಸ್ ಗಳು ಫೆಬ್ರವರಿ ಮಾರ್ಚ್ ದಲ್ಲಿ ನಡೀತಾವು. ಫೆಬ್ರವರಿ ಮಾರ್ಚ್ 2026ರಲ್ಲಿ SSCGDದು. ಸೊ ನಿಮ್ ಹತ್ರ ಇರುವಂತದ್ದು ಏನು ಅಂತಂದ್ರೆ ಡಿಸೆಂಬರ್ದ 20 ದಿವಸಗಳಿದಾವು, ಆಮೇಲೆ ಜನವರಿಯ 31 ದಿನಗಳು, ಆಮೇಲೆ ಫೆಬ್ರವರಿಯ ಒಂದು 28 ದಿನಗಳು. ಸೊ ಅಂತಂದ್ರೆ ಟೋಟಲ್ ಆಗಿ ಇಲ್ಲಿ ಹೇಳೋದಾದ್ರೆ ಒಂದು 60 to 70 ಡೇಸ್ ಗಳು ನಿಮ್ ಹತ್ರ ಇದಾವು. ಈ 60ರಿಂದ 70 ದಿನಗಳನ್ನ ಒಳ್ಳೆ ರೀತಿಯಿಂದ ಯುಟಿಲೈಸ್ ಮಾಡ್ಕೊಳ್ರಿ. ನಿಮ್ಮ ಸಿಲೆಬಸ್ ನ ಕಂಪ್ಲೀಟ್ ಮಾಡ್ಕೊಳ್ರಿ. ಆಮೇಲೆ ನಮ್ಮ ಏನು ಕೋರ್ಸ್ ಇದೆ ಇದು ಈ ಕೋರ್ಸ್ ಇರುವಂತದ್ದು ಎಲ್ಲಾ ಕೋರ್ಸ್ ಮುಗಿಸ್ಬೇಕು ಅಂತಂದ್ರೆ 230ದಿಂದ 240 ಅವರ್ಸ್ ಇದಾವೆ ಇವು. ಅಂದ್ರೆ 230ರಿಂದ 240 ಗಂಟೆಗಳವರೆಗೆ ಈ ಕ್ಲಾಸಸ್ ಗಳು ನಡೀತಾವು. ಈ 230ರಿಂದ 240 ಗಂಟೆ ಒಳಗೆ ಏನ್ ಕ್ಲಾಸಸ್ ಇದಾವು ಎಲ್ಲವುಗಳನ್ನ ನೀವು ನೋಡ್ಕೊಂಡ್ರ ಅಂತಂದ್ರೆ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗ್ತೈತಿ. ಆಮೇಲೆ ರಿವಿಷನ್ ಮಾಡ್ಕೊಳ್ಳೋದು ಕೂಡ ಇರ್ತೈತಿ. ರಿವಿಷನ್ ಇಲ್ಲ ಅಂತಂದ್ರು 2ರಿಂದ 3 ಸಲ ನೀವು ರಿವಿಷನ್ ಮಾಡ್ಕೋಬೇಕಾಗ್ತೈತಿ. ಡೈಲಿ 6ರಿಂದ 7 ಗಂಟೆ ನೀವು ಸ್ಟಡಿ ಮಾಡಿದ್ರೆ ಮಾತ್ರ ಇದು ಮುಗಿತೈತಿ. ರಿವಿಷನ್ಗೆ 2 ಗಂಟೆ ಎಕ್ಸ್ಟ್ರಾ ಇಡ್ಬೇಕಾಗತ್ತೆ. ಸೊ ಹೀಗೆ ಮಾಡಿ ನೀವು ನಿಮ್ಮ SSCGD ಕರೆಕ್ಟ್ ಆಗಿ ಇದನ್ನ ಮಾಡ್ಕೋಬೇಕು. ಆಮೇಲೆ ಈ ಸಲ ಹೆಂಗ್ ನಿಲ್ತೈತಿ ಎಷ್ಟು ನಿಲ್ತೈತಿ ಹೇಳಕ್ ಬರಂಗಿಲ್ಲ. ಈ ಸಲ 2025ರದ ಏನ್ ಕಡಿಮೆ ಕಟ್ ಆಫ್ ನಿಂತೈತಿ ಫಿಸಿಕಲ್ ಮತ್ತು ಮೆಡಿಕಲ್ದು, ಅದೇ ರೀತಿ 2026ರದ್ದು ಮೆಡಿಕಲ್ ಮತ್ತು ಫಿಸಿಕಲ್ ಕಟ್ ಆಫ್ ನಿಲ್ತೈತಿ ಅಂತ ಹೇಳಕ್ ಆಗಂಗಿಲ್ಲ. ಸೊ ಎಕ್ಸಾಮ್ ಆಗ್ಲಿ ಅದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋಣ ಎಷ್ಟು ಫಿಸಿಕಲ್ ಕಟ್ ಆಫ್ ನಿಲ್ಬಹುದು ಅಂತೇಳಿ. ಸೊ ಹಾಗಾಗಿ
ನಿಮ್ಮ ತಯಾರಿನ ಈಗಲಿಂದಲೇ ನಡೆಸ್ರಿ. ಯಾರು ಸೀರಿಯಸ್ ಆಗಿದ್ದೀರಿ ನಮ್ಗೆ ಜಾಬ್ ಬೇಕು ಅಂತ ಹೇಳಿ ಬಹಳ ನೀಡ್ ಇದೆ, ಬಹಳ ಕಷ್ಟ ಇದೆ ಮನೆಯಲ್ಲಿ ಅಂತವ್ರು ಈಗಲಿಂದಲೇ ನಿಮ್ಮ ತಯಾರಿನ ನಡೆಸ್ರಿ. ಈ ಕೋರ್ಸ್ ನಿಮಗಾಗಿ ನಾವು ಬಹಳಷ್ಟು ಬಡ ವಿದ್ಯಾರ್ಥಿಗಳು ಇರೋದರಿಂದ ಈ ಒಂದು SSC GD ಗೆ ಬರೋದರಿಂದ ಸೊ ನಾವು ಅವ್ರಿಗೋಸ್ಕರ 999 ರೂಪಾಯಿ ಒಳಗಡೆ ನಿಮ್ಗೆ ಎಲ್ಲಾ ಕಂಪ್ಲೀಟ್ ಪ್ಯಾಕೇಜ್ ಅನ್ನ ಕೊಡಾಕತ್ತೀವಿ. ಅದರ ಸದುಪಯೋಗ ಎಲ್ಲರೂ ಪಡ್ಕೊಳ್ರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಇದ್ರೆ ಅದ್ರ ಬಗ್ಗೆ ಅವ್ರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡ್ರಿ. ಓಕೆ, ಸೊ ಇದು ರಿಸಲ್ಟ್ ಅದ ಬಗ್ಗೆ ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ಜಾಯ್ನಿಂಗ್ ಬಂತು ಅಂತಂದ್ರೆ ಜಾಯ್ನಿಂಗ್ ಟೈಮ್ ದಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಅಲ್ಲಿ ನಿಮ್ಗೆ ಕೇಳ್ತಾರ. ಈಗೇನ್ ನಿಮ್ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ದಲ್ಲಿ ನೀವು ಏನ್ ತಗೊಂಡ್ ಹೋಗಿದ್ರಿ ಆ ಡಾಕ್ಯುಮೆಂಟ್ಸ್ ಗಳನ್ನ ಇಲ್ಲಿಯೂ ಕೂಡ ನೀವು ತಗೊಂಡ್ ಹೋಗ್ಬೇಕಾಗ್ತೈತಿ. ಉದಾಹರಣೆಗೆ ಮಾರ್ಕ್ಸ್ ಕಾರ್ಡ್ ಗಳಾಗಿರ್ಬಹುದು, ಮಾರ್ಕ್ಸ್ ಕಾರ್ಡ್, ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಆಗಿರ್ಬಹುದು, ಆಧಾರ್ ಕಾರ್ಡ್, ಆಮೇಲೆ OBC ಇದ್ರ OBC, SC ಇದ್ರ SC, ST ಇದ್ರ ST, ಆಮೇಲೆ EWS ಇದ್ರೆ EWS ಸರ್ಟಿಫಿಕೇಟ್ ತಗೊಂಡ್ ಹೋಗ್ಬೇಕಾಗುತ್ತೆ. ಆಮೇಲೆ ಅದ್ರ ಜೊತೆಗೆ ಡೊಮೆಸಿಲ್ ಸರ್ಟಿಫಿಕೇಟ್ ತಗೊಂಡ್ ಹೋಗ್ಬೇಕು. ಅದ್ರ ಜೊತೆಗೆ 4 ಕಲರ್ ಫುಲ್ ಆಗಿರುವಂತಹ ಫೋಟೋಸ್ ಗಳನ್ನ ಕೂಡ ತಗೊಂಡ್ ಹೋಗ್ಬೇಕು. ಇಷ್ಟೆಲ್ಲವುಗಳನ್ನ ಡಾಕ್ಯುಮೆಂಟ್ಸ್ ಅಲ್ಲಿ ತಗೊಂಡ್ ಹೋಗ್ಬೇಕು. ಆಮೇಲೆ ಇಲ್ಲಿಯೂ ಕೂಡ ಜಾಯ್ನಿಂಗ್ ಟೈಮ್ ದಲ್ಲಿ ನಿಮ್ಮ ಮೆಡಿಕಲ್ ಚೆಕ್ಅಪ್ ಕೂಡ ಆಗುತ್ತೆ. ಮೆಡಿಕಲ್ ಈಗಾಗಲೇ ಆಗಿದೆಯಲ್ಲ ಸರ್ ಅಂತ ಹೇಳ್ಬೋದು ನೀವು, ಬಟ್ ಇಲ್ಲಿ ಕೂಡ ಮೆಡಿಕಲ್ ಆಗತ್ತೆ. ಬಟ್ ಬಹಳ ಏನು ಅಷ್ಟು ಸ್ಟ್ರಿಕ್ಟ್ಲಿ ಆಗಂಗಿಲ್ಲ. ಯಾಕೆ ಮೆಡಿಕಲ್ ಚೆಕ್ಅಪ್ ಮಾಡ್ತಾರ ಅಂತಂದ್ರ ಈಗೇನ್ ಮೆಡಿಕಲ್ ಆದ್ಮೇಲೆ ನೀವು ಜಾಯ್ನಿಂಗ್ ನಡುವೆ ಏನು 1 ರಿಂದ 1.5 ತಿಂಗಳು ಇರ್ತಾ ಇದೆ, ಅಲ್ಲಿ ಏನಾದ್ರು ಆಕ್ಸಿಡೆಂಟ್ ಆಯ್ತು, ಆಮೇಲೆ ಕಾಲ್ ಮುರಿತು, ಮೂಳೆಗಳ ಮುರಿದು ಅಂತಂದ್ರೆ ಅಂತಹದ್ದನ್ನ ನೋಡ್ಲಿಕ್ಕೆ ನಿಮ್ಮ ಬಾಡಿ ಚೆಕ್ಅಪ್ ಅನ್ನ ಇನ್ನೊಂದ್ಸಲಿ ಮಾಡ್ತಾರೆ. ಬಟ್ ಅಷ್ಟು ಡೀಪ್ ಆಗಿ ಏನ್ ಮಾಡಂಗಿಲ್ಲ. ಸೊ ನೀವು ಈ ಒಂದೇನ್ ಜಾಯ್ನಿಂಗ್ ಆಗೋಕ್ಕಿಂತ ಮುಂಚೆ ಆರಾಮಾಗಿರ್ರಿ ಮನೆಯಲ್ಲಿ, ಎಲ್ಲೂ ಓಡಾಡಕ್ ಹೋಗ್ಬೇಡ್ರಿ, ಅಲ್ಲಿ ಕಡೆ ಈ ಕಡೆ ತಿರುಗಾಡಕ್ ಹೋಗ್ಬೇಡ್ರಿ. ಹೆಲ್ತ್ ಒಳ್ಳೆ ರೀತಿಯಿಂದ ಇಟ್ಕೊಳ್ರಿ, ಊಟ ಸರಿಯಾಗಿ ಮಾಡ್ರಿ, ನಿದ್ದೆ ಸರಿಯಾಗಿ ಮಾಡ್ರಿ. ಆಮೇಲೆ ಹೆಲ್ತ್ ಸರಿಯಾಗಿ ಇಟ್ಕೊಂಡು ನಿಮ್ಮ ಜಾಯ್ನಿಂಗ್ ಆಗಿ ಏನ್ ಒಳಗ್ ಹೋಗ್ತಾರ ನೀವು ಟ್ರೈನಿಂಗ್ ಅವಾಗ ನಿಮ್ದು ಎಲ್ಲ ಮುಗಿತೈತಿ. ಸೊ ಹಾಗಾಗಿ ಮೆಡಿಕಲ್ ಚೆಕ್ಅಪ್ ಕೂಡ ಆಗ್ತೈತಿ. ಆರಾಮಾಗಿ ಹುಷಾರಾಗಿ ಇರ್ರಿ. ಓಕೆ, ಸೊ ಇದಿಷ್ಟು ಮಾಹಿತಿ SSC GD ಅಭ್ಯರ್ಥಿಗಳಿಗೆ ಯಾರ್ದು ಸೆಲೆಕ್ಷನ್ ಆಗ್ತಾ ಇದೆ ಅವರಿಗೆ. ಆಮೇಲೆ ರಿಸಲ್ಟ್ ಬಂದ ತಕ್ಷಣನೇ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ಎಷ್ಟು ಕಟ್ ಆಫ್ ನಿಂತು ಏನೆಲ್ಲ ಅಂತ ಹೇಳಿ. ಫೈನಲ್ ಮೇಲ್ ಮತ್ತು ಫಿಮೇಲ್ ಅದ್ದು ವೇಟ್ ಮಾಡ್ರಿ. ಇನ್ನೂ 10 ದಿವಸ ಇದೆ. 10 ರಿಂದ 15 ದಿವಸದ ಒಳಗಡೆ ನಿಮ್ಮ ರಿಸಲ್ಟ್ ನಿಮ್ ಕೈಯಲ್ಲಿ ಇರುತ್ತೆ, ನೀವು SSC GD ಪಾಸ್ ಆಗಿರೋ ಇಲ್ಲೋ ಅಂತ ಹೇಳಿ. ಓಕೆ, ಈ ಮಾಹಿತಿ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮಾಡ್ರಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗೆ ಕೂಡ ತಿಳಿಸ್ರಿ. ಯಾರು ಕ್ಲಾಸಸ್ ಗಳನ್ನ ಇನ್ನೂವರೆಗೆ ತಗೊಂಡಿಲ್ಲ ಬೇಗನೆ ಕ್ಲಾಸಸ್ ತಗೊಳ್ರಿ. ಆಫರ್ ಫೀಸ್ ಕೊಡಕತ್ತೇವಿ. ಆಫರ್ ಡೇಟ್ ಮುಗಿದ ಮೇಲೆ ಮತ್ ಕೊಡ್ರಿ ಅಂತ ಹೇಳಿ ಅನ್ನಕ್ ಹೋಗ್ಬೇಡ್ರಿ, ಈಗಲೇ ಜಾಯ್ನ್ ಆಗ್ರಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.